ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕುಂದ್ರಾಕ ಜಾಗ ಇಲ್ಲ, ರೋಟಿಗೆ ತಾಕ್ಸಪ್ಪ ಕಿಸರಿ ಐತೆ ಏನು ಐತೆ ಮಾರ್ಕೆಟ್ಗೆ ಗಲೀಜ್ ಐತೆ ನಾವು ಹೆಂಗ ತಿನ್ಬೇಕು. ಮಳೆ ಬಂದ್ಬಿಟ್ರೆ ಹುಳ ಎದ್ದಾಡ್ತಾವ ಅದ್ರಾಗ ಅಂತ ಆದ್ರೆ ಕುತ್ಕೊಂಡ್ ಮಾರ್ತೀವಿ ನಮ್ಮ ಅಮ್ಮ. ಎಲ್ಲ ತರಕಾರಿ ತಗೊಂಡ್ಬಿಟ್ಟು ಬರ್ಬೇಕಂದ್ರೆ ಇದಾಗ್ತದೆ, ರೋಗಗಳು ಬರ್ತಾರೆ. ಎಷ್ಟು 3-4 ಸರ್ಕಾರಗಳು ಬದಲಾಯಿತು ಕೂಡ ಏನು ನಮಗೆ ಸೌಲಭ್ಯ ಮಾಡಿ ಕೊಟ್ಟಿಲ್ಲ. 2007 ಇಲ್ಲಿ ದೊಡ್ಡ ಮಾರ್ಕೆಟ್ನಿಂದ ಇಲ್ಲಿಗೆ ಬಂದಿವಿ ಸರ್ ನಾವು. ಏನೋ ಎಲ್ಲ ಅರೇಂಜ್ಮೆಂಟ್ ಮಾಡಿ ರೋಡ್ಗೆ ಎಲ್ಲ ಹಾಕಿ ಸೌಲಭ್ಯ ಮಾಡಿ ಕೊಡ್ತೀನಿ ನಿಮಗೆ ಅಂತ ಹೇಳಿ 2007 ಬಂದು ಇಲ್ಲಿಗೆ 17-18 ವರ್ಷ ಆಯಿತು. ಇದುವರೆಗೆ ಎಷ್ಟು 3-4 ಸರ್ಕಾರಗಳು ಬದಲಾಯಿತು ಕೂಡ ಏನು ನಮಗೆ ಸೌಲಭ್ಯ ಮಾಡಿ ಕೊಟ್ಟಿಲ್ಲ. ಮಳೆ ಬಂದರೆ ಅಂಗಡಿ ಹಾಕೋಕ್ಕೆ ಚಾನ್ಸ್ ಇಲ್ಲ. ನೀವೇ ನೋಡಿ ಫೋಟೋ ಇಸ್ಕೊಂಡು ಕೆಸರು ಎಲ್ಲ ಭಾಳ ಆಯಿತು. ಎಷ್ಟು ಸೆಕ್ರೆಟರಿಗಳು, ಎಷ್ಟು ಪ್ರೆಸಿಡೆಂಟ್ಗಳು, ಅಧ್ಯಕ್ಷರು ಹೋದ್ರು ಕೂಡ ಮೆಮೊರಂಡಮ್ ಎಲ್ಲ ಕೊಟ್ಟಿವಿ. ಇದುವರೆಗೆ ಯಾವ ರೀತಿಯ ಸೌಲಭ್ಯ ಇಲ್ಲ. ಲೋಡಿಂಗ್ ಅನ್ಲೋಡಿಂಗ್ ಭಾಳ ಪ್ರಾಬ್ಲಮ್. ಮಾಲ್ ಬಂದರೆ ಎಲ್ಲ ಹಾಳಾಗ್ತೈತೆ, ಮಳೆನಲ್ಲಿ ನೆಂದು ಬಿಡ್ತೈತೆ. ಬಿಸಿಲು ಬಂದರೆ ಕೂಡ ಏನು ಸೇಫ್ಟಿ ಇಲ್ಲ, ಮಾಲಿಗೆ ಭಾಳ ತೊಂದರೆ ಐತೆ. APMC ತೆರಿಗೆಗಳು ಕಟ್ತೀರಿ? APMCನಲ್ಲಿ ಅವ್ರದ್ದು ಏನೈತೆ ನಾವು ಎಲ್ಲ ಚೆಸ್ ಮಾಮೂಲಿ ಏನು ಬಾಡಿಗೆ ಐತೆ ಎಲ್ಲ ಕಟ್ತಾ ಇದ್ದೀವಿ. ಅವ್ರು ತಿಂಗಳ ಬಾಡಿಗೆ ಕೊಡ್ತೀವಿ. ಅದು ಮಾಮೂಲಿ ಏನೈತೆ ಮಾರ್ಕೆಟ್ ಫೀ ಎಲ್ಲ ಕಟ್ತೀವಿ. ಯಾವ ರೀತಿಯ ಸೌಲಭ್ಯ ಇಲ್ಲ. ದಯವಿಟ್ಟು ನೀವೆಲ್ಲರೂ ಹೇಳಿ ನಮ್ಮ ಕಡೆಯಿಂದ ಪ್ರೋತ್ಸಾಹ ಕೊಟ್ಟು ಸಣ್ಣ ಮಳೆ ಬಂದ್ರೆ ಕೂಡ ಬೇಗ ಜಲ್ದಿ, ಸಣ್ಣ ಮಳೆ ಬಂದ್ರೆ ಕೂಡ ಇದಾಗುತ್ತೆ. ಸಣ್ಣ ಮಳೆ ಬರಲಿ, ದೊಡ್ಡ ಮಳೆ ಬರಲಿ. ಈಗ ಸದ್ಯ ಇರೋರು ಒಳ್ಳೆ ಹೆಂಗ್ ನಮ್ಮ MLA ಭರತ್ ರೆಡ್ಡಿ ಅವರಿಗೆ ಏನೇನು ಅವರು ಆಲೋಚನೆ ಮಾಡಿ ನಮಗೆ ನೀರಿಲ್ದಂಗೆ ಮಾರ್ಕೆಟ್ನಲ್ಲಿ ಎಲ್ಲರಿಗೆ ಜನರಿಗೆ ಓಡಾಡೋಕ್ಕೆ ಸೌಲಭ್ಯ ಮಾಡಿಕೊಟ್ರೆ ಒಳ್ಳೇದಂತ. ಲೋಕಾಯುಕ್ತರು ಬಂದಾಗ ಹೇಳಿದ್ರೆ, ಲೋಕಾಯುಕ್ತರು ಬಂದಾಗ ನಾವು ಇದ್ದಿಲ್ಲ ಸರ್. ಅವಾಗ 12-1 ಗಂಟೆಗೆ ಅವ್ರು ಬಂದಿದ್ದಾರೆ. ಇಲ್ಲಿ ಬೆಳಿಗ್ಗೆ 3:30-4 ಗಂಟೆಗೆ ಮಾರ್ಕೆಟ್ ಚಾಲು ಆಗ್ತದೆ. 10:30-11 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡ್ತದೆ. ಬೆಳಿಗ್ಗೆ ಅಷ್ಟರಲ್ಲಿ ವ್ಯಾಪಾರ ಸಮಯ. ನಮಗೆ ಸೌಲಭ್ಯ ಮಾಡಿಕೊಟ್ಟು ಅಷ್ಟೇ. ನೀರಿನ ಸೌಲಭ್ಯ ಇಲ್ಲ. ಮತ್ತು ನೋಡಿ ಬಗಲಿಗೆ ನೋಡಿ ಇಲ್ಲೆಲ್ಲ ಶೌಚಾಲಯ ಐತೆ. ಇಲ್ಲಿ ನಿಂತ್ಕೊಂಬಾಗಿಲ್ಲ, ಕುಂತ್ಕೊಂಬಾಗಿಲ್ಲ. ನೋಡಿ ಶೌಚಾಲಯನ ಅದು ಬೇರೆ ಕಡೆ ಮಾಡಿ ಸ್ವಲ್ಪ ಅಂಗಡಿಗಳಿಗೆ ಹಾಕೋಕ್ಕೆ ಸೌಲಭ್ಯ ಮಾಡಿ ಜಾಗ ಕೊಟ್ಟು ಮಾಡಬೇಕಂತ ವಿನಂತಿಸ್ಕೊಳ್ತೀವಿ ಅಷ್ಟೇ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು M. ಅಬ್ದುಲ್ ಖಾಲಿಕ್ ಅಂತ. ನಾವು ಇಲ್ಲಿ ದೊಡ್ಡ ಮಾರ್ಕೆಟ್ಲಿಂದ ಹೋಲ್ಸೇಲ್ ವ್ಯಾಪಾರ ಮಾಡಿ ಅಲ್ಲಿಂದ ಸ್ಥಳಾಂತರ ಮಾಡಿ ಇಲ್ಲಿ ಬಂದು 17-18 ವರ್ಷ ಆಯಿತು. ಇದುವರೆಗೆ ಯಾವ ರೀತಿಯ ಸೌಲಭ್ಯ ಇಲ್ಲ. ಇದೇ ಹಳೆ ನೋಡಿ ನಮ್ಮ ಅಂಗಡಿ ನೋಡಿ ಇಲ್ಲಿ ತಿಳಿಸಿ ನೋಡಿ. ನಮ್ಮ ಅಂಗಡಿ ಹೆಸರು ಐತೆ MK ಅಂತ ಐತೆ. ನಾವು ಬಾಡಿಗೆ ಕೊಡ್ತಿದ್ದೀವಿ. ಏನಿಲ್ಲ, ಇಷ್ಟು 9/18 ಎಷ್ಟು ಜಾಗ ಅಲಾಟ್ಮೆಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಮಾಡ್ಕೊಂಡಿಲ್ಲ. ಅಮೌಂಟ್ ಕೂಡ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ. 1.5 ಲಕ್ಷ DDಗಳು ಕೊಟ್ಟಿದ್ದೀವಿ ನಾವು. ಕಟ್ಟಿ ಕೂಡ ಇದುವರೆಗೆ ನಮ್ಮ ಹೆಸರು ಮೇಲೆ ಮಾಡಿಕೊಟ್ಟಿಲ್ಲ. ನಮ್ಗೆ ಕುಂದ್ರಾಕ ಜಾಗ ಇಲ್ಲ, ರೋಟಿಗೆ ತಾಕ್ಸ್ರಪ್ಪ. ಕೆಸರು ಗದ್ದೆ ಮಾರ್ದಂಗ್ ಮಾರ್ತಿದೀವಿ. ಎಲ್ಲ ಮಳೆ ಬಂದ್ಬಿಟ್ರೆ ಹುಳ ಎದ್ದಾಡ್ತಾವ ಅದ್ರಾಗ ಅಂತ ಆದ್ರೆ ಕುತ್ಕೊಂಡ್ ಮಾರ್ತಿದೀವಿ ನಮ್ಮ ಅಮ್ಮ. ಏನಂತಾರ ಅಧಿಕಾರಿಗಳು? ಏನಂತಾರಮ್ಮ? ಹಾಕೊಡ್ತು ಅಂತಾರೆ. ಯಾರು ಕೇಳ್ರಿ ಸರ್? ಎಲ್ಲ ಖಾಲಿ ತೋಡಿದ್ರು ಅದನ್ನ ಮುಚ್ಚಿಬಿಟ್ರು. ಮತ್ತೆ ಹುಳೆಲ್ಲ ಎದ್ದಾಡ್ತಾವ ಮಳೆ ಬಂದ್ಬಿಟ್ರು. ಇಲ್ಲಿ ಮಾರ್ಕೆಟ್ಗೆ ತಗೊಂಡೋಗಿ ಬಂದಿದ್ವಿ. ಎಲ್ಲ ಫುಲ್ ರೊಚ್ಚು. ಸ್ವಲ್ಪ ಮಳೆ ಬಂದ್ರು ಕೆಸರಾಗ್ಬಿಡುತ್ತೆ. ಇಲ್ಲ ಇಲ್ಲಿ ಬಂದು ತರಕಾರಿ ತಗೊಬೇಕಂದ್ರೆ ಭಯ ಆಗುತ್ತೆ. ಕಡಿಮೆ ರೇಟ್ ಅಂತ ಬರ್ತೀವಿ, ಎಲ್ಲ ಫುಲ್ ರೊಚ್ಚು. ಎಲ್ಲ ನಾವು ಏನೇ ಮೆಣಸಿನ್ಕಾಯಿ ತಗೊಂಡೋಗಿ ಹೋದ್ರು ಕೂಡ ಅಷ್ಟೇ, ಎಲ್ಲ ರೊಚ್ಚು. ನೀರಿದೆ, ಎಲ್ಲ ಕೆಸರು. ಎಲ್ಲಿ ರೋಗ ಬರುತ್ತೆ ಅಂತ ಭಯ ಆಗುತ್ತೆ. ಆ ತರ ಇದೆ ಇಲ್ಲಿ ಇವಾಗ. ಅಧಿಕಾರಿಗಳು ಏನಂತೀರಿ? ಅದೇ ಸರ್, ಎಲ್ಲಿ ರೋಗ ಬರುತ್ತೆ ಅಂತ ಭಯ ಆಗುತ್ತೆ. ಅಧಿಕಾರಿಗಳು ಏನ್ ಮಾಡ್ತಾರೆ? ಅದೇ ಅವ್ರು ನೋಡ್ಕೊಬೇಕಾಗುತ್ತೆ. ತೊಂದರೆಗಿಲ್ಲ, ಭಾರಿ ವರ್ಷದ್ದು ಆಗಲಿಕ್ಕೆ. ಇದು 15 ವರ್ಷದಿಂದ ನಾವು ದೊಡ್ಡ ಮಾರ್ಕೆಟ್ಲಿಂದ ಬಂದು 15 ವರ್ಷದಿಂದ ಬಂದೀವಿ. ಹೋಲ್ಸೇಲ್ ಅಂಗಡಿಯವ್ರು ನಾವು 15 ವರ್ಷದಿಂದ ಬಂದೀವಿ. ಬರೀ ಇದೇ ಅವತಾರ. APMC ಅವ್ರದ್ದು ಕಂಟ್ರೋಲ್ ಸರಿಗಿಲ್ಲ. ಇದು RMC ಅವ್ರದ್ದು ಆಗಲಿಕ್ಕೆ ನಮ್ಮನ್ನು ಯಾರು ಮೈಗೆಚ್ಕೊಂಬಲ್ಲ ದಲಾಲರಿಗೆ. ಅದೊಂದು ರೋಡ್ಗಳು ಕೂಡ ಸರಿಗಿಲ್ಲ. ಜನಗಳು ಹೊರಗಡೆ ಬರೋಕೆ ಇಲ್ಲ. ಏನು ಭಾರಿ ಗಲೀಜ್ನಾಗೆ ಪಬ್ಲಿಕ್ ಪಾಪ ಹಂಗೆ ತರಕಾರಿ ತೊಗೊಂಡೋಗ್ತಾರ. ಅದ್ರಾಗ ಏನು ಬರ್ತೈತೆ ಏನಲ್ಲ, ಕೆಸರಾಗಿದ್ದು ಹಂಗೆ ತೊಳ್ಕೊಂಡು ತೊಗೊಂಡೋಗ್ತಾರೆ ತರಕಾರಿ. ಆ ಥರ ಭಾಳ ವರಸ್ಟ್ ಆಗ್ಬಿಟ್ಟೈತೆ. ಯಾರು ಮೈಗೆಚ್ಕೊಂಡ್ರು? ಗೌರ್ಮೆಂಟ್ ರಾಜಕೀಯ ಎಂಬುದೇ ಮೈಗೆಚ್ಕೊಂಡಿಲ್ಲ. ಯಾರು ರಾಜಕೀಯ ಎಂಬುದು ಒಂದ್ಸಲ ಬರ್ತಾರೆ, ನೋಡ್ತಾರೆ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಏನು ಮಾಡುವುದು? ಮಾರ್ಕೆಟಲ್ಲಿ ಕ್ಲೀನಿಂಗ್ ಎಂಬುದೇ ಇಲ್ಲ. ಮಾರ್ಕೆಟ್ ಕ್ಲೀನಿಂಗ್ ಇಲ್ಲ. ಯಾರಿಗೆ ವರ್ಷ ಸುಖ ಇಲ್ಲ. ಕುಂದ್ರವ್ರಿಗೆ ಇಲ್ಲ, ಎದ್ದೋಳವ್ರಿಗೆ ಇಲ್ಲ. ನೋಡ್ರಿ ಪೂರ TV ಎಲ್ಲ ನೋಡ್ರಿ ಎಲ್ಲೈತೆ ಎಂಬುದು. ಮಾರ್ಕೆಟ್ ಬಳ್ಳಾರಿ ಮಾರ್ಕೆಟ್, RMC ಮಾರ್ಕೆಟ್ ಭಾರಿ ಗಲೀಜ್ ಅಂದ್ರೆ ಭಾರಿ ಗಲೀಜ್. ಎಲ್ಲ ಮಾರ್ಕೆಟ್ಗೂ ಭಾರಿ ಕ್ಲೀನಿಂಗ್ ಐತೆ. ಮೈಸೂರು ಮಾರ್ಕೆಟ್ ಕ್ಲೀನಿಂಗ್ ಐತೆ, ಬೆಂಗಳೂರು ಮಾರ್ಕೆಟ್ ಕ್ಲೀನಿಂಗ್ ಐತೆ.
ಮತ್ತೆ ಆಮೇಲೆ ಮಂಗಳೂರು ಕ್ಲೀನಿಂಗ್ ಐತೆ, ಗುಲ್ಬರ್ಗ ಕ್ಲೀನಿಂಗ್ ಐತೆ, ಬೆಳಗಾಂ ಕ್ಲೀನಿಂಗ್ ಐತೆ. ನಮ್ಮ ಬಳ್ಳಾರಿ ಮಾರ್ಕೆಟ್ ಅಷ್ಟು ವರಸ್ಟ್ ಯಾವುದಿಲ್ಲ. ಭಾರಿ ವರಸ್ಟ್ ಅಂದ್ರೆ ಭಾರಿ ವರಸ್ಟ್. ಅಷ್ಟು ಗಲೀಜು. ಮುನ್ಸಿಪಾಲ್ಟಿನ ಮೇಲೂ ಮುನ್ಸಿಪಾಲ್ಟಿ ಆಫೀಸನ್ನ ಮೇಲೆ ಚೆನ್ನಾಗಿರ್ತೈತಾಗಲಿ ನಮಗೆ ದಿನ ವಸ್ತಿಗೆ ಚೆನ್ನಾಗಿಲ್ಲ. ಪೂರ ಅಷ್ಟು ಗಲೀಜ್ ಐತೆ. ಇಷ್ಟು ಗಲೀಜ್ ಮಾರ್ಕೆಟ್ ಎಲ್ಲೆಲ್ಲಿ ನಾವು ನೋಡೇ ಇಲ್ಲ. ನಮ್ಮ ಆಲ್ ಕರ್ನಾಟಕದಾಗಿಲ್ಲ. ಸರ್ ನನ್ನ ಮಾರ್ಕೆಟ್ಗೆ ಸಣ್ಣ ಚಿಕ್ಕವನಿದ್ದಾಗಿಂದ ನಾನು ಇವಾಗ ಕೆಲಸ ಮಾಡಕ 6 ವರ್ಷ 7 ವರ್ಷ ಆಯ್ತು. ಅವಾಗಿಂದ ರೋಡ್ ಹಂಗೆ ಸರ್. ಈ ರೋಡ್ ಅಂತ ಫಸ್ಟ್ ಕೂಡ ಇದು ಹಿಂಗೆ ಆಯ್ತು. ಇವಾಗ ರೋಡ್ ಹಾಕ್ಯಾರ. ಆ ಸೈಡ್ ಅಂತೂ ಯಾವಾಗ್ಲೂ ಕುದ್ರೆ ಮಳೆ ಬಂದ್ರೆ ಕೆಸರು ಜಾಸ್ತಿ, ಕಸ್ಟಮರ್ ಬರಂಗಿಲ್ಲ. ಮಾರ್ಕೆಟಿಗೆ ಹೋಗಂಬ ಅಂದ್ರೆ ಕೆಸರು ಐತೆ, ಏನು ಐತೆ ಮಾರ್ಕೆಟಿಗೆ, ಗಲೀಜ್ ಐತೆ. ಅವ್ ಗಲೀಜ್ ನಾವು ಹೆಂಗ ತಿನ್ಬೇಕು, ಎಲ್ಲ ಕೆಸರೆಲ್ಲ ಕಲ್ತಿರ್ತೈತೆ. ನಾವು ಹೋಗಿ ಮನೆಗೆ ಹೋಗಿ ತೊಳ್ಕೋಬೇಕು ಅಂತೇಳಿ ಕಸ್ಟಮರ್ ಕೂಡ ಬರಲ್ಲ. ಈ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಇದು ತಗೊಬೇಕು ಸರ್. ಏನಿಲ್ಲ, ಎಲ್ಲ ಅಧ್ಯಕ್ಷರು ಬರ್ತಾರೆ, ಸುಮ್ಮನೆ ಏನ್ ಮಾಡ್ತಾರೆ, ಚಿಲ್ಲರ್ ಮಾರಾಟ ಹೇಳಿ ಹೋಗ್ಬಿಡ್ತಾರೆ. ಅಂದ್ರೆ ಮಾರ್ಕೆಟ್ ಎಷ್ಟು ನೀಟ್ನೆಸ್ ಅನ್ನೋದು ಅವ್ರು ಕಾಪಾಡ್ಬೋದು. ಸುಮ್ಮನೆ ಬರ್ತಾರೆ, ಮಾತಾಡ್ತಾರೆ, ಹೋಗ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಸರ್. ಎಲ್ಲ ಕೆಸರೈತೆ, ರೋಡ್ ಹಾಕಿಲ್ಲ. ಆ ಸೈಡ್ ಅಂತೂ ಆ ಸೈಡ್ ಎಲ್ಲ ಅಂಗಡಿ ಹಾಕ್ಬಿಟ್ಟ ಸರ್. ಅದಕ್ಕಂತ ಲೈಸೆನ್ಸ್ ಇಲ್ಲ. ಆ ಸೈಡ್ ಎಲ್ಲ ಅಂಗಡಿ ಹಾಕ್ಬಿಟ್ಟಾರ. ಇಲ್ಲಿ ನೋಡಿದ್ರೆ ಕೆಸರೈತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.